ನನ್ನೆಲ್ಲ ಪ್ರೀತಿಯ ಮಿತ್ರರೇ, ನಾನಿವತ್ತೊಂದು ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ವೆರಿ ಬಿಗಿನರ್ ಲೆವೆಲಲ್ಲಿ ನೀವು ಯಾರು ಇರ್ತೀರೋ ಅವರಿಗೆ ಆ ಸ್ಟೋರಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ಮೊದಲು ಹೇಳುವ ಸ್ಟೋರಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಲೆವೆಲು ಬಿಗಿನರ್ ಲೆವೆಲ್ ಇದೆ, ಅಲ್ಲಿಂದ ಇಂಗ್ಲೀಷ್ ಕಲಿಬೇಕು. ಸೇಮ್ ಸ್ಟೋರಿಯನ್ನು ನಾನು ಇಂಟರ್ಮೀಡಿಯೇಟ್ ಲೆವೆಲಲ್ಲೂ ಹೇಳ್ತೀನಿ, ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷಲ್ಲೂ ಹೇಳ್ತೀನಿ, ಇಂಗ್ಲೀಷಿದ್ದು ಪ್ರೊಫಿಷಿಯನ್ಸಿ ಲೆವೆಲಲ್ಲೂ ಹೇಳ್ತೀನಿ. ಈ 4 ಲೆವೆಲಲ್ಲಿ ಸೇಮ್ ಸ್ಟೋರಿಯನ್ನು ಹೇಳ್ತೀನಿ. ಸೊ ನಿಮ್ಗೆ ಏನಾಗುತ್ತೆ, ಡಿಫ್ರೆಂಟ್ ಗೊತ್ತಾಗುತ್ತೆ. ನನ್ನ ಲೆವೆಲ್ ಇದಿದೆ, ನಾ ಈ ಲೆವೆಲಿಗೆ ರೀಚ್ ಆಗಬೇಕು ಅಂತ ಹೇಳಿ. ಸೊ ಪ್ರೊಫಿಷಿಯನ್ಸಿ ಲೆವೆಲಿಗೆ ನೀವು ರೀಚ್ ಆದರೆ ಖಂಡಿತವಾಗಿಯೂ ಇಂಗ್ಲೀಷಲ್ಲಿ ನೀವು 100% ಎಲ್ಲರನ್ನು ಇಂಪ್ರೆಸ್ ಮಾಡುವಂತಹ ಲೆವೆಲಿಗೆ ರೀಚ್ ಆಗ್ತೀರಿ. ಸ್ಟೋರಿ ಸ್ಟಾರ್ಟ್ ಮಾಡಲಿ. ಓಕೆ. ಎ ಮಂಕಿ ವಾಸ್ ಹಂಗ್ರಿ. He saw a banana. The banana was on a tree. He jumped. He tried again. He fell down. A boy laughed. The boy gave the banana. The monkey was happy. I hope you understood very clearly. ಇದು ವೆರಿ ಬಿಗಿನರ್ ಲೆವೆಲ್. ಈ ಸ್ಟೋರಿ ಅರ್ಥ ಆಗಿದೆಯಲ್ಲ ಕಂಪ್ಲೀಟ್ ಆಗಿ. ಈಗ ಇದೇ ಸ್ಟೋರಿಯನ್ನು ನಾನು ಇಂಟರ್ಮೀಡಿಯೇಟ್ ಲೆವೆಲಲ್ಲಿ, ಇಂಗ್ಲೀಷದು ಲೆವೆಲ್ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಹೇಳ್ತೀನಿ. A hungry monkey saw a banana on a tree. He jumped to get it, but he could not reach it. He tried again and again, but he fell down. A boy saw the monkey and laughed. Then the boy helped him and gave him a banana. The monkey was very happy. I hope you understood very clearly. ನಾ ಮೊದಲು ಹೇಳಿದ್ದು ವೆರಿ ಬಿಗಿನರ್, ಸೆಕೆಂಡ್ ಹೇಳಿದ್ದು ಇಂಟರ್ಮೀಡಿಯೇಟ್ ಲೆವೆಲ್. ಇದೇ ಸ್ಟೋರಿಯನ್ನು ನಾನು ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ತೀನಿ. ಒನ್ ಡೇ ಎ ಹಂಗ್ರಿ ಮಂಕಿ ನೋಟಿಸ್ಡ್ ಎ ಬನಾನಾ ಹ್ಯಾಂಗಿಂಗ್ ಆನ್ ಅ ಟ್ರೀ. He eagerly jumped to grab it, but he failed to reach it. Despite several attempts, he kept failing down. A boy nearby watched the scene and laughed at first. Soon he felt kind and decided to help. He picked the banana and gave it to the monkey. The monkey happily ate it. ಸೊ ಅಡ್ವಾನ್ಸ್ ಲೆವೆಲ್ ಆಗಿತ್ತು. ಇನ್ನು ನಮ್ಮ ಪೀಕ್ ಲೆವೆಲ್ ಆದಂತಹ ಪ್ರೊಫಿಷಿಯನ್ಸಿ ಲೆವೆಲಲ್ಲಿ ಇದೇ ಸ್ಟೋರಿಯನ್ನು ಹೇಳ್ತೀನಿ. ಒನ್ ಡೇ ಎ ಸ್ಟಾರ್ವಿಂಗ್ ಮಂಕಿ ಸ್ಪಾಟೆಡ್ ಎ ರೈಪ್ ಬನಾನಾ dangling from a tree branch. Determined to get it, he leaped repeatedly but failed each time, tumbling to the ground. A boy who witnessed the struggle initially laughed at the amusing sight. However, moved by compassion, he soon stepped forward to help. He plucked the banana and offered it to the exhausted monkey. Delighted, the monkey accepted it and ate it with a great joy. ಸೇಮ್ ಸ್ಟೋರಿ, ಆದರೆ ಲೆವೆಲ್ಸು ಡಿಫ್ರೆಂಟ್ ಇರುತ್ತೆ. ನಮ್ಮ ಇಂಗ್ಲೀಷ್ ಕೂಡ ಬಿಗಿನರ್ ಲೆವೆಲ್ ಇದ್ದರೆ, ಈ ಬಿಗಿನರ್ ಲೆವೆಲಿಂದ ಹಿಡಿದು ನಾವು ಪ್ರೊಫಿಷಿಯನ್ಸಿ ಲೆವೆಲ್ ತನಕ ಹೋಗುವಾಗ ನಮಗೆ ನ್ಯೂಸ್ ಪೇಪರಲ್ಲಿರುವ ಆರ್ಟಿಕಲ್ಸ್ಗಳೆಲ್ಲವೂ ಕೂಡ ಈಸಿಯಾಗಿ ಓದಿದರೆ ಅರ್ಥ ಆಗುತ್ತೆ. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳು ಅರ್ಥ ಆಗುತ್ತೆ, ಬೇರೆ ವಿಷಯಗಳು ಅರ್ಥ ಆಗುತ್ತೆ. ನಮ್ಮ ಇಂಗ್ಲೀಷಸ್ಸು ಹೈ ಲೆವೆಲಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗಲ್ಲೇ ಪ್ರೊಫಿಷಿಯನ್ಸಿ ಲೆವೆಲಿಗೆ ಹೋಗೋಕ್ಕೆ ಟ್ರೈ ಮಾಡಬೇಡ್ರಿ. ಸ್ಟಾರ್ಟಿಂಗಲ್ಲೇ ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕೆಲ್ಲ ಹೋಗಬೇಕಾಗಿದ್ದು. ಸ್ಟಾರ್ಟಿಂಗಲ್ಲೇ ವೆರಿ ಬಿಗಿನರ್ ಲೆವೆಲ್ ಅಂದರೆ ಸಣ್ಣ ಸಣ್ಣ ಸ್ಟೋರೀಸ್ಗಳಿರುತ್ತಲ್ಲ, ಅದನ್ನು ಓದೋಕ್ಕೆ ಪ್ರಯತ್ನ ಮಾಡಬೇಕು. ಅದಾದ ನಂತರ ಒಂದೊಂದು ಲೆವೆಲನ್ನು ಇಂಪ್ರೂವ್ ಮಾಡುತ್ತಾ ನಮಗೆ ಪ್ರೊಫಿಷಿಯನ್ಸಿ ಲೆವೆಲಿಗೆ ರೀಚ್ ಮಾಡೋಕ್ಕಾಗತ್ತೆ. ಸೊ ಇಂಗ್ಲೀಷು ಯಾವತ್ತೂ ಕೂಡ ಒಂದು ಸ್ಟೋರಿ ಆದರೂ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಲೀರಿ. ಕೇವಲ ಪದಗಳಿದೆಯಲ್ಲ, ಕಮ್ ಅಂದರೆ ಬಾ, ಗೋ ಅಂದರೆ ಹೋಗು, ಆ ಪದಗಳನ್ನೇ ಪ್ರಾಕ್ಟೀಸ್ ಮಾಡಿ ಕಲಿಯುವ ಬದಲಾಗಿ ಸಣ್ಣ ಸಣ್ಣ ಸ್ಟೋರಿಯನ್ನು ಓದಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಬರುವ ಪದಗಳನ್ನು ಅರ್ಥ ಮಾಡೋಕ್ಕೆ ಪ್ರಯತ್ನ ಮಾಡಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್.